ನಮಸ್ತೆ ಸ್ನೇಹಿತರೆ. ನಿನಗೆ ತೊಂದರೆ ಕೊಡುವ ಪಾಪಿಗಳಿಗೆ ನೀನು ಹೆದರದೇ ಇರಬೇಕು. ನಿನ್ನ ಧೈರ್ಯದ ನಡವಳಿಕೆಗೆ ಅವರನ್ನು ಒಳಗೆ ಕೊಲ್ಲುತ್ತಾ ಇರುತ್ತದೆ. ನಿನಗೆ ಯಾರು ಎಷ್ಟೇ ಕೆಟ್ಟದ್ದು ಮಾಡಲಿ, ಕೆಟ್ಟದ್ದನ್ನು ಕೂಡ ಬಯಸಲಿ, ಆದರೆ ಎಂದಿಗೂ ಕೆಟ್ಟದ್ದಕ್ಕೆ ಜಯ ಸಿಗುವುದಿಲ್ಲ. ನೀವು ಗೆಲ್ಲುವುದು ನಿಮ್ಮ ಒಳ್ಳೆಯ ಆಲೋಚನೆ ಮತ್ತು ನಿಮ್ಮ ಒಳ್ಳೆಯ ಕೆಲಸಗಳೇ. ನಿನಗೆ ಯಾರು ಏನೇ ಮಾಡಿ ಮೋಸ ಮಾಡಲಿ, ನಿನ್ನ ನಂಬಿಕೆಯನ್ನು ಅದೆಷ್ಟೋ ಕಳೆದುಕೊಳ್ಳಲಿ, ನೀನು ಅಚಲವಾಗಿ ನಂಬಿಕೆ ಇಡಬೇಕಾಗಿರುವುದು ನನ್ನಲ್ಲಿ, ನಾನು ಸದಾಕಾಲ ನಿನ್ನನ್ನು ಕಾಯುವ ಒಂದು ಅದ್ಭುತ ಶಕ್ತಿಯೆಂದು. ನಿನಗೆ ಮೋಸ ಮಾಡಿದವರು ಖಂಡಿತ ಖುಷಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ಅವರ ಮೋಸಕ್ಕೆ ನಾನು ತಿರುಗೇಟು ಕೊಟ್ಟೇ ಕೊಡುತ್ತೇನೆ. ಆದರೆ ನಿಮಗೆ ಮೋಸ ಮಾಡಿದವರ ಬಗ್ಗೆ ಯೋಚಿಸುತ್ತಾ ಚಿಂತಿಸುತ್ತಾ ಕಣ್ಣೀರನ್ನು ಹಾಕಬೇಡಿ. ನಿನಗೆ ಮೋಸ ಮಾಡಿದವರು ಅವರು ಮಣ್ಣು ತಿನ್ನುವ ಕೆಲಸವನ್ನು ಅವರೇ ಮಾಡಿಕೊಂಡಿದ್ದಾರೆ ಎಂದು ತಿಳಿಯುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಸಮಯಕ್ಕೆ ಸಮಯಾವಕಾಶವನ್ನು ಕೊಡಲೇಬೇಕು, ಏಕೆಂದರೆ ಎಲ್ಲವೂ ಇಲ್ಲಿ ನಿಧಾನವಾಗಿಯೇ ಆಗುತ್ತದೆ. ಗೆಲುವು ಸೋಲು ಎಲ್ಲವೂ ಸಮಯಕ್ಕೆ ಅನುಸಾರವಾಗಿಯೇ ದೊರೆಯುತ್ತದೆ. ಪ್ರತಿಯೊಂದು ಕೆಟ್ಟ ಕೆಲಸಗಳಿಗೆ ಅದರದೇ ಆದ ಪ್ರತಿಯೊಂದು ಕೆಟ್ಟ ಶಿಕ್ಷೆಗಳು ಕೂಡ ದೊರೆಯುತ್ತದೆ. ಆದರೆ ನಾವು ನಮಗಾದ ಅವಮಾನ, ನೋವು, ಮೋಸದ ಬಗ್ಗೆ ಚಿಂತಿಸುತ್ತಾ ಕಾಲಹರಣ ಮಾಡುವುದು ತಪ್ಪು. ಕೇವಲ ನಮ್ಮ ನೋವುಗಳನ್ನು ಮರೆತು ಜೀವನವನ್ನು ಮುಂದೆ ಸಾಗಿಸಬೇಕು. ಮೋಸಕ್ಕೆ ಮೋಸವೇ ಉತ್ತರ ಕೊಡುತ್ತದೆ. ಹಾಗೆ ನಿನಗಾದ ಮೋಸವನ್ನು ಎಂದಿಗೂ ಮರೆಯಬೇಡ. ಅದರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ನಿನ್ನ ಜೀವನದಲ್ಲಿ ಹೋರಾಡಲೇಬೇಕು. ಆದರೆ ಇನ್ನೂ ಹೋರಾಟ ಎಂದಿಗೂ ಧರ್ಮದ ದಾರಿಯಲ್ಲಿ ಸಾಗಲಿ. ನಾನು ನಿನ್ನ ಹಿಂದೆ ಇದ್ದು ಸದಾ ಕಾಯುತ್ತೇನೆ. ಮೋಸ ಹೋದೆ ಎಂದು ಕಣ್ಣೀರು ಹಾಕಬೇಡ. ಏನೇ ಮೋಸಗಳು ನಡೆದರೂ ಅದರ ಎಲ್ಲ ಪ್ರತೀಕಾರವನ್ನು ಕರ್ಮ ತೀರಿಸಿಕೊಳ್ಳುತ್ತದೆ. ಏಕೆಂದರೆ ಕರ್ಮದ ಏಟು ಯಾರನ್ನೂ ಬಿಡುವುದಿಲ್ಲ, ಬಿಟ್ಟೂ ಇಲ್ಲ. ಹಾಗೆ ಕರ್ಮದ ರುಚಿಯನ್ನು ಕಲಿಸಬೇಕಾದರೆ ನೀವು ಒಳ್ಳೆಯ ದಾರಿಯಲ್ಲೇ ಸಾಗಬೇಕು. ಹಾಗೂ ಒಳ್ಳೆಯವರ ಶಾಪ ಭಯಂಕರವಾಗಿಯೂ ಇರುತ್ತದೆ ಎನ್ನುವುದನ್ನು ನಿನಗಾದ ಮೋಸಕ್ಕೆ ಮೋಸಗಾರರಿಗೆ ತಿಳಿಸಬೇಕು. ನಿನಗಾದ ಮೋಸವನ್ನು ಮರೆಯಲು ಪ್ರಯತ್ನಪಡು. ಎಲ್ಲರಿಗೂ ಜೀವನದಲ್ಲಿ ಏರುಪೇರುಗಳು ಇದ್ದೇ ಇರುತ್ತದೆ. ಹಾಗೆಂದು ಯೋಚಿಸುತ್ತಾ ಕಾಲವನ್ನು ಕಳೆದರೆ ನಮ್ಮ ಈ ಜನ್ಮಕ್ಕೆ ಯಾವ ಅರ್ಥವೂ ಇರುವುದಿಲ್ಲ. ಭಗವಂತ ನಮಗೆ ಕೊಡುವ ಜನ್ಮವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಜೀವಿಸಿ ತೋರಿಸಬೇಕು. ಕೆಟ್ಟದ್ದು ಎಷ್ಟೇ ಬೇಕಾದರೂ ಮರೆಯಬಹುದು. ಕೆಟ್ಟದ್ದು ಎಷ್ಟೆಲ್ಲ ನಿನಗೆ ಕಷ್ಟಗಳನ್ನು ಕೊಡಬಹುದು. ಆದರೆ ಕೆಟ್ಟದ್ದಕ್ಕೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ. ಕೆಟ್ಟ ವಿಚಾರಗಳಿಗೆ ಎಂದಿಗೂ ಒಳ್ಳೆಯ ಸ್ಥಾನವೂ ದೊರೆಯುವುದಿಲ್ಲ. ಕೆಟ್ಟ ಕಾಲ ಬರಬಹುದು, ಆದರೆ ಕೆಟ್ಟದ್ದಕ್ಕೆ ಜಯ ದೊರೆಯುವುದಿಲ್ಲ. ಅದನ್ನು ಮಾತ್ರ ನೆನಪಿಡು. ಕೆಟ್ಟ ದುರುದ್ದೇಶಗಳನ್ನು ಹೊಂದಿರುವವರಿಗೆ, ಮೋಸ ಮಾಡುವವರಿಗೆ ಭಗವಂತನ ದಯೆ, ಕರುಣೆ ಎಂದಿಗೂ ದೊರೆಯುವುದಿಲ್ಲ. ಹೀಗಿರುವಾಗ ನೀವು ನಿಮ್ಮ ಕಣ್ಣ ಮುಂದೆ ನಡೆಯುವ ಮೋಸ ವಂಚನೆಗಳಿಗೆ ಹೆದರಬೇಡಿ. ಅವುಗಳಿಗೆ ಒಂದು ದಿನ ಸರಿಯಾದ ಉತ್ತರವನ್ನು ಭಗವಂತ ಕೊಟ್ಟೇ ಕೊಡುತ್ತಾನೆ. ಹಾಗೆ ಆ ಶಿಕ್ಷೆಗಳು ಬಹಳ ಕಠೋರ ಮತ್ತು ಭಯಂಕರವಾಗಿಯೇ ಇರುತ್ತದೆ. ಯಾವಾಗ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯು ಪ್ರಬಲವಾಗಿ ಇರುತ್ತದೆಯೋ ಆವಾಗ ಭಗವಂತ ಎಲ್ಲವನ್ನು ಸರಿಯಾಗಿ ಅವರಿಗೆ ತಿರುಗಿಸಿ ಕೊಟ್ಟೇ ಕೊಡುತ್ತಾನೆ. ಅಲ್ಲಿಯವರೆಗೂ ತಾಳ್ಮೆಯಿಂದಿರಿ.